ರೆಡ್ಡಿ ಅವರಿಗೆ ಕೆಸಿ ರೆಡ್ಡಿ ಅವರಿಗೆ ನಗರ ಮತ್ತು ಸಂಗಾನಹಳ್ಳಿ ಪಂಚಾಯಿತಿ ಸಭೆ ನಮ್ಮ ರೆಡ್ಡಿ ಜನಾಂಗದ ಸಭೆಯನ್ನು ಏರ್ಪಡಿಸಲಾಗಿತ್ತು. ನಮಗೆ ತುಂಬ ಸಂತೋಷ ವಿಷಯ. ಯಾಕೆಂದರೆ ನಾವು ಏನು ಸಂಘಟನೆಗೆ ಅಂತ ಇಳಿದಿದ್ದೀವೋ ಇವತ್ತು ಒಂದೊಂದು ಪಂಚಾಯಿತಿ ನೋಡಿದ್ರೆ ಒಂದೊಂದು ಪಂಚಾಯಿತಿಗಿಂತ ಇನ್ನೂ ಹೆಚ್ಚಾಗಿ ನಮ್ಮ ಸಮಾಜ ಸೇರಿ ಅವ್ರ ಕುಂದುಕೊರತೆಗಳನ್ನು ಹೇಳ್ತಾ ಇದ್ದಾರೆ. ನಾವು 2 ವಿಧದಲ್ಲಿ ಈ ಸಭೆಗಳು ಮಾಡ್ತಾ ಇದ್ದೀವಿ. ವೇಮನದು 614ನೇ ಜಯಂತ್ಯೋತ್ಸವ ಮತ್ತು ಯುವ ಘಟಕಗಳು ಮಾಡಬೇಕಂತ ನಾವು ಒಂದು ಎಲ್ಲ ಪಂಚಾಯಿತಿಗಳಲ್ಲಿ ಸಭೆಗಳನ್ನ ಹಮ್ಮಿಕೊಂಡಿದ್ವು. ನಾವು ಸುಂದರಪಾಳ್ಯ ಪಂಚಾಯತಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇದುವರೆಗೂ ನಮಗೆ 13 ಪಂಚಾಯಿತಿಗಳು ಮುಗಿದಿದೆ. ಇನ್ನು 3 ಪಂಚಾಯಿತಿಗಳು ಮಾತ್ರ ಇದೆ ಬಾಕಿ. ಒಂದು ಕ್ಯಾಸಂಬಳ್ಳ, ಒಂದು ಮಾರಿಕೊಪ್ಪ, ಒಂದು ಗಟ್ಮಾದಮಂಗಲ. ಈ 3 ಪಂಚಾಯಿತಿಗಳು ಮುಗಿದ್ರೆ ನಮ್ಮದು ಒಂದು ಹಂತ ಮುಗಿಯುತ್ತೆ. ವೇಮನ ಜಯಂತಿ ಆದ ಮೇಲೆ ಮತ್ತೆ ಯುವಕ ಘಟಕಗಳು ಯಾರ್ಯಾರು ಮಾಡಬೇಕು ಅಂತ ಅದೊಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದನ್ನು ಮಾಡಿ ನಮ್ಮ ಸಮಾಜಕ್ಕೆ ಒಂದು ಒಗ್ಗಟ್ಟಾಗಿ ಹೋಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಈ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ನಮ್ಮ ಸಮಾಜದ ಶ್ರೀ ಮಹಾಯೋಗಿ ವೇಮನವರ 614ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಇದೇ ಜನವರಿ 19ನೇ ತಾರೀಕು ದಿನಾಂಕ ಇರೋದ್ರಿಂದ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಹೋಬಳಿಗಳಲ್ಲಿ, ಪ್ರತಿ ತಾಲೂಕಲ್ಲಿ ಮತ್ತು ಜಿಲ್ಲಾಡಳಿತ ಕೇಂದ್ರದಲ್ಲಿ ನಾವತ್ತು ವೇಮನ ಜಯಂತ್ಯೋತ್ಸವವನ್ನು ಆಚರಿಸೋದಕ್ಕೆ ಪ್ರತಿ ಗ್ರಾಮಗಳಿಂದನೂ ನಮ್ಮ ಸಮುದಾಯವನ್ನು ಸಂಘಟನಾ ಸಭೆಗಳಾಗಿ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲರೂ ಸಹಕರಿಸ್ತಾ ಇದ್ದಾರೆ. ಅವತ್ತಿನ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ನಾವೆಲ್ಲ ಸಭೆ ಮಾಡ್ತಾಯಿದ್ದೀವಿ.